ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಚಿಕ್ಕಬಳ್ಳಾಪುರ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳ ಮಂಜೂರು. ತಿಮ್ಮಕ್ಕ ಬಡಾವಣೆ. ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ನಗರ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದ್ದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪವಿರುವ ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರದಲ್ಲಿ ಜನಸಂಖ್ಯೆಯ ಜೊತೆಗೆ ಜೀವನ ವೆಚ್ಚವೂ ದಿನೇ ದಿನೇ ಏರುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದ ವಾಸಿಗಳಿಗೆ ಕುಡಿಯುವ ನೀರಿನಂತಹ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಚಿಕ್ಕಬಳ್ಳಾಪುರ ನಗರಸಭೆ ಯೋಜನೆಯೊಂದನ್ನು ರೂಪಿಸಿದೆ. ಇದರ ಭಾಗವಾಗಿ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಕೊಳವೆ ಬಾವಿ ಕೊರೆಸಲು ಚಾಲನೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಲು ಕೊಳವೆ ಬಾವಿ ಕೊರೆಸುವ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರವು ವೇಗವಾಗಿ ಅಭಿವೃದ್ಧಿಯಾಗುತ್ತಿದ್ದು, ಜನಸಂಖ್ಯೆಯ ಒತ್ತಡವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಬೆಳವಣಿಗೆಗೆ ತಕ್ಕಂತೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸುಧಾರಿಸಲು ನಗರಸಭೆ ಯತ್ನವನ್ನು ನಡೆಸುತ್ತಿದೆ. ನಗರಕ್ಕೆ ಪ್ರಸ್ತುತ ಜಕ್ಕಲಮಡುಗು ಜಲಾಶಯದಿಂದ ನೀರು ಪೂರೈಕೆಯಾಗುತ್ತಿದೆ. ಈ ವರ್ಷ ಜಲಾಶಯವು ಸಂಪೂರ್ಣವಾಗಿ ತುಂಬಿರುವುದರಿಂದ ಬೇಸಿಗೆಯಲ್ಲಿ ನೀರಿನ ಕೊರತೆ ಎದುರಾಗಿಲ್ಲ. ಆದರೆ ಕೆಲವು ಪ್ರದೇಶಗಳಲ್ಲಿ ಜಲಾಶಯದ ನೀರನ್ನು ಸರಬರಾಜು ಮಾಡಲು ಪೈಪ್ಲೈನ್ ಸಂಪರ್ಕವಿಲ್ಲದಿರುವುದರಿಂದ ನಾಗರಿಕರು ಕೊಳವೆ ಬಾವಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿರುವುದರಿಂದ ಕೊಳವೆ ಬಾವಿಗಳು ನೀರಿಲ್ಲದೆ ಕೈಗೂಡುವ ಸಾಧ್ಯತೆ ಇದೆ. ಈ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಚಿಕ್ಕಬಳ್ಳಾಪುರ ನಗರಸಭೆಯು ಪೂರ್ವ ಯೋಜಿತವಾಗಿ ಕೊಳವೆ ಬಾವಿಗಳನ್ನು ಕೊರೆಸುವ ಕಾರ್ಯಕ್ಕೆ ಮುಂದಾಗಿದೆ. ಕೊಳವೆ ಬಾವಿ ಕಾಮಗಾರಿಯ ಚಾಲನೆ ಸಮಾರಂಭ, ಶಂಕುಸ್ಥಾಪನೆಯ ದೃಶ್ಯ. ಈ ಕಾರ್ಯಕ್ರಮದಲ್ಲಿ 5ನೇ ವಾರ್ಡಿನ ಸದಸ್ಯ ಹಾಗೂ ನಗರಸಭೆಯ ಉಪಾಧ್ಯಕ್ಷರಾದ ನಾಗರಾಜ್ ಅವರು ಭಾಗವಹಿಸಿ ಕೊಳವೆ ಬಾವಿ ಕೊರೆಸುವ ಕಾಮಗಾರಿಗೆ ಚಾಲನೆ ನೀಡಿದರು. ತಿಮ್ಮಕ್ಕ ಬಡಾವಣೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಸಾಗುತ್ತಿವೆ ಎಂದು ಹೇಳಿದರು. ನಮ್ಮ 5ನೇ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಗಳು ಚುರುಕಾಗಿ ನಡೆಯುತ್ತಿವೆ. ರಸ್ತೆಗಳ ಸಿಸೀಕರಣ, ಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯಂಥ ಮೂಲ ಸೌಕರ್ಯಗಳನ್ನು ನಾಗರಿಕರಿಗೆ ಒದಗಿಸಲಾಗಿದೆ. ವಾರ್ಡಿನ ಬಹುತೇಕ ರಸ್ತೆಗಳು ಈಗ ಸಿಸಿ ರಸ್ತೆಗಳಾಗಿವೆ ಮತ್ತು ಉಳಿದಿರುವ ರಸ್ತೆಗಳನ್ನು ಶೀಘ್ರದಲ್ಲೇ ಸಿಸೀಕರಣಗೊಳಿಸಲಾಗುವುದು. 2022ರಲ್ಲಿ ಅತಿಯಾದ ಮಳೆಯಿಂದಾಗಿ ತಿಮ್ಮಕ್ಕ ಬಡಾವಣೆಯು ಕೊಳವೆ ಬಾವಿಗಳಲ್ಲಿ ಮಳೆಯ ನೀರು ಸೇರಿ ಹೂಳು ತುಂಬಿಕೊಂಡಿತ್ತು. ಇದರಿಂದ ಪಂಪ್ ಮೋಟಾರ್ಗಳನ್ನು ಕಾರ್ಯಾಚರಣೆ ತರುವುದು ಕಷ್ಟವಾಗಿತ್ತು. ಇದರ ಪರಿಣಾಮವಾಗಿ ತಿಮ್ಮಕ್ಕ ಬಡಾವಣೆ ಮತ್ತು ಸಮೀಪದ ಶ್ರೀನಿವಾಸ್ ಬಡಾವಣೆಯ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು. ಈ ಸಮಸ್ಯೆಯನ್ನು ಜಲಾಶಯದಿಂದ ಪೈಪ್ಲೈನ್ ಸಂಪರ್ಕವನ್ನು ಕಲ್ಪಿಸಲಾಗಿತ್ತು. ಆದರೂ ಭವಿಷ್ಯದ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಳ್ಳಲಾಗಿದೆ ಎಂದು ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ದಿನಗಳಿಂದ ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿಗಳು, ಅದೇ ರೀತಿ ಕೊಳವೆ ಬಾವಿ ಸಮಸ್ಯೆ ಹಿಂದೆ ತುಂಬ ಸಮಸ್ಯೆ ಇತ್ತು. ನಾನು ಆಯ್ಕೆ ಆದಮೇಲೆ ಇಲ್ಲಿ ರಸ್ತೆಗಳ ಒಂದು ಸಮಸ್ಯೆನ ಒಂದು 80% ಸಿಸಿ ರಸ್ತೆಗಳಾಗಿ ಪರಿವರ್ತನೆ ಮಾಡಿದ್ದೀವಿ. ಇನ್ನೇನು 3-4 ರಸ್ತೆಗಳಿದೆ, ಅದು ಕೂಡ ನಮ್ಮ ಅವಧಿಯಲ್ಲೇ ಪೂರ್ಣ ಮಾಡುವಂಥ ಕೆಲಸ ಆಗುತ್ತೆ. ಅದೇ ರೀತಿ ಚರಂಡಿಗಳ ಸಮಸ್ಯೆ ಇತ್ತು, ಅದನ್ನು ಕೂಡ ನಿವಾರಣೆ ಮಾಡಿದ್ದೀವಿ. ಅದೇ ರೀತಿ ಹಿಂದೆ ನಮ್ಮ ಆನಂದ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಹೆಚ್ಚು ಮಳೆ ಆಯಿತು. 2022ರಲ್ಲಿ ಆ ಟೈಮಲ್ಲಿ ಮಳೆ ಜಾಸ್ತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ತಿಮ್ಮಕ್ಕ ಬಡಾವಣೆಯಲ್ಲಿ 2 ಕೊಳವೆ ಬಾವಿ ಇತ್ತು. ಒಂದು ಹೆಚ್ಚು ಶಿಲ್ಟ್ ಬಂದು ಅದು ತಿರುಗಿ ಪೈಪು ಮತ್ತು ಪಂಪು ಮೋಟ್ರ್ ಕೂಡ ಎತ್ತುವಂಥದ್ದಾಗಲಿಲ್ಲ, ಅದು ಕಡೆಗೆ ನಿಂತೋಯ್ತು. ಅದೇ ರೀತಿ 5ನೇ ವಾರ್ಡು ನಮ್ಮ ಪೊಲೀಸ್ ಕ್ವಾರ್ಟರ್ಸು ಪಕ್ಕದಲ್ಲಿರ್ತಕ್ಕಂಥ ಕೊಳವೆ ಬಾವಿಯಿಂದ ಒಂದು ಲಿಂಕ್ ಕೊಟ್ವಿ. ಅದೇ ರೀತಿ ನಮ್ಮ ನಿಮ್ಮಾಕಲಕುಂಟೆಯಿಂದ ಜಕ್ಕಲಮಡುಗು ನೀರು ಹಿಂದೆಯಿಂದ ಇಲ್ಲಿ ಇರಲಿಲ್ಲ, 2012ರಿಂದ ಇರಲಿಲ್ಲ. ನಾವು ಬಂದ ಮೇಲೆ ಜಕ್ಕಲಮಡುಗು ಜಲಾಶಯದ ಒಂದು ನೀರನ್ನು ಕೂಡ ಇದ್ರಿಗೆ ಲಿಂಕ್ ಮಾಡಿ ಅದನ್ನು ಕೂಡ 4 ದಿನ 5 ದಿನಕ್ಕೆ ಒಂದು ಸಾರಿ ಬಿಡೋವಂಥದ್ದಾಗ್ತಾಯಿದೆ. ಈಗೇನು ನಮ್ಮ ತಿಮ್ಮಕ್ಕ ಬಡಾವಣೆಯಲ್ಲಿ ಶ್ರೀನಿವಾಸ್ ಬಡಾವಣೆ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ತುಂಬ ನೀರು ಹತ್ತೋದು ಕಡಿಮೆ ಆಗ್ತಾಯಿತ್ತು. ಹಂಗಾಗಿ ಒಂದು ಕೊಳವೆ ಬಾವಿ ಹೊಸದಾಗಿ ಈಗ ಮಾಡಿಸಿದ್ದೀವಿ. ನಿನ್ನೆ ರಾತ್ರಿಯಿಂದ ಈಗ ಕೊಳವೆ ಬಾವಿ ಆಗ್ತಾಯಿದೆ. ಈಗಾಗಲೇ ಕೇಸಿಂಗ್ ಕೂಡ ಒಂದು 240ಕ್ಕೆ ತಗೊಂಡಿದೆ. ಆ ಗಂಗಮ್ಮ ತಾಯಿ ಒಲಿತಾಳೆ ಅನ್ನೋ ನಂಬಿಕೆ ನಮಗಿದೆ. ಈ ಒಂದು
585 ಮನೆಗಳಿರ್ತಕ್ಕಂಥ ಈ ತಿಮ್ಮಕ್ಕ ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಪರ್ವ ಯಾವುದೇ ರೀತಿ ಅನುಮಾನ ಇಲ್ದಿರೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಳ್ಳೋ ಅಂಥ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಕಾರ್ಮಿಕನಂತೆ ಕೆಲಸ ಮಾಡ್ತಾಯಿದ್ದೀನಿ.